ಚೆಫ್ ಚಿದಂಬರ, ಅನಿರುದ್ಧ್, ನಿಧಿ ಸುಬ್ಬಯ್ಯ, ರಚಲ್ ಡೇವಿಡ್ ಅಂಡ್ ಶರತ್ ಲೋಹಿತಾಶ್ವ ಮೇನ್ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರೋ ಈ ಡಾರ್ಕ್ ಕ್ರೈಮ್ ಥ್ರಿಲ್ಲರ್ ಕಾಮಿಡಿ ಸಿನಿಮಾ ಇವಾಗ OTT-ನಲ್ಲಿ ರಿಲೀಸ್ ಆಗಿದೆ. ಸೊ ಈ ಮೂವಿ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಡೈರೆಕ್ಟಾಗಿ ಪ್ಲಾಟ್ ವಿಷಯಕ್ಕೆ ಬರೋದಾದರೆ, ಚಿದಂಬರ ಒಬ್ಬ ಚೆಫ್. ಅವನ ಪಿತ್ರಾರ್ಜಿತೆಯಿಂದ ಬಂದಿರೋ ಒಂದು ಬೀಚ್ ಸೈಡ್ ಜಾಗ ಇರುತ್ತೆ. ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಅವನಿಗೆ 15 ಲಕ್ಷ ಬೇಕಾಗಿರುತ್ತೆ. ಆ ಜಾಗದ ಪತ್ರ ಅವಿನಾಶ್ ಶೆಟ್ಟಿ ಹತ್ರ ಇರುತ್ತೆ. ಮೋನಾ ಅವಿನಾಶ್ ಶೆಟ್ಟಿ ಹೆಂಡ್ತಿ. ಆ್ಯಂಡ್ ಮೋನಾಗೆ ಒಂದು ಸಮಸ್ಯೆ ಬರುತ್ತೆ. ಅದನ್ನು ಸಾಲ್ವ್ ಮಾಡೋಕ್ಕೆ ಚಿದಂಬರ ಹತ್ರ ಹೆಲ್ಪ್ ಕೇಳ್ತಾಳೆ. ಅಲ್ಲಿ ಒಂದು ಡೀಲ್ ಆಗುತ್ತೆ. ಆ ಡೀಲಿಂದ ಒಂದು ಮರ್ಡರ್ ಆಗುತ್ತೆ. ಆ ಮರ್ಡರಿಂದ ಚಿದಂಬರ ಸಿಗಾಕೊಂತಾನೆ. ಸೊ ಅದರಿಂದ ಅವನು ಆಚೆ ಬರೋಕ್ಕೆ ಏನೇನೆಲ್ಲ ಪ್ಲ್ಯಾನ್ ಮಾಡ್ತಾನೆ, ಆ ಮರ್ಡರ್ ಹೇಗಾಗುತ್ತೆ, ಮೋನಾಳ ಸಮಸ್ಯೆ ಏನು, ಇವೆಲ್ಲ ತಿಳ್ಕೊಬೇಕು ಅಂದರೆ ನೀವು ಸಿನಿಮಾ ನೋಡಬೇಕು. ಇನ್ನು ಈ ಮೂವಿ ರನ್ ಟೈಮ್ ಬಂದು 1 hour 45 minutes ಇರುತ್ತೆ ಅಷ್ಟೇ. ಸೊ ಇದರಿಂದಾಗಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಎಲ್ಲೂ ಬೋರ್ ಫೀಲ್ ಆಗಲ್ಲ. ಒಂದೊಳ್ಳೆ ಡಾರ್ಕ್ ಕಾಮಿಡಿ ವಿತ್ ಥ್ರಿಲ್ಲಿಂಗ್ ನೋಡಬೇಕು ಅಂದ್ಕೊಂಡಿರೋರು ಮಿಸ್ ಮಾಡ್ದಲೇ ನೋಡಿ. ಆ್ಯಂಡ್ ಇದರಲ್ಲಿ ಪಾಸಿಟಿವ್ಸ್ ಅಂದರೆ ಸ್ಕ್ರೀನ್ ಪ್ಲೇ ಫುಲ್ ಎಂಗೇಜಿಂಗ್ ಆಗಿ ಇರುತ್ತೆ. ಆ್ಯಂಡ್ ಇದರಲ್ಲಿ ಸಾಂಗ್ಸ್ ಹಾಕಿಲ್ಲದೆ ಇರೋದೇ ಸಿಕ್ಕಾಪಟ್ಟೆ ಪ್ಲಸ್ ಆಯಿತು ಮೂವಿಗೆ. ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಸ್ಗಳ್ನು ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ನೋಡಬೇಕಾದ್ರೆ ಕೆಲವೊಂದು ಕ್ಯಾರೆಕ್ಟರ್ಸ್ ಸುಮ್ಮನೆ ಯಾಕೆ ಹಾಕಿದ್ರು ಅನಿಸುತ್ತೆ. ಬಟ್ ಕ್ಲೈಮ್ಯಾಕ್ಸಲ್ಲಿ ಆ ಕ್ಯಾರೆಕ್ಟರ್ಗಳೇ ಮೇಜರ್ ಟ್ವಿಸ್ಟ್ ಕೊಡೋದು. ಇನ್ನು ಎಲ್ಲಿ ಬೇಕೋ ಅಲ್ಲಿ ಕರೆಕ್ಟಾಗಿ ಕಾಮಿಡಿನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಅನಿರುದ್ಧ್ ಅವರ ಹ್ಯೂಮರ್ ಸಖತ್ತಾಗಿತ್ತು. ಇದ್ರ ಜೊತೆಗೆ ತುಂಬಾ ಟ್ವಿಸ್ಟ್ಗಳು ಸಹ ಇದ್ದಾವೆ. ಸೊ ಇದರಿಂದಾಗಿ ಎಲ್ಲೂ ಬೋರ್ ಆಗಲ್ಲ. ಅನಿರುದ್ಧ್ ಅವರ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಚೆನ್ನಾಗಿತ್ತು. ಜಾಸ್ತಿ ಏನು ಬಿಲ್ಡಪ್ ಕೊಡ್ದಲೆ ಫೈಟ್ ಸೀನಿಂದ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇನ್ನು ಫಸ್ಟ್ ಹಾಫಲ್ಲಿ ಕತೆ ಒಳಗೆ ಹೋಗೋಕ್ಕೆ ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ಒಂದು 10 minutesಲ್ಲೇ ಎಲ್ಲ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿ ಕತೆ ಒಳಗಡೆ ಹೋಗ್ಬಿಡ್ತಾರೆ. ಆ್ಯಂಡ್ ಅನ್ನೆಸೆಸರಿ ಸೀನ್ಸ್ ಎಲ್ಲೂ ಹಾಕಿಲ್ಲ. ಇದ್ರ ಜೊತೆಗೆ ಟ್ವಿಸ್ಟಲ್ಲೇ ಟ್ವಿಸ್ಟ್ ಕೊಡ್ತಾರೆ. ಅದು ತುಂಬ ಚೆನ್ನಾಗಿತ್ತು. ಈ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿ ವರ್ಕ್ ಆಗಿದೆ ಈ ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ. ಆ್ಯಂಡ್ ಸೀರಿಯಸ್ ಸಿಚುವೇಶನ್ನು ಡಾರ್ಕ್ ಕಾಮಿಡಿ ಹ್ಯೂಮರಿಂದ ಸಖತ್ ಮಜಾ ಕೊಡುತ್ತೆ. ಇನ್ನು ಇಂಟರ್ವಲ್ ಯಾವಾಗ ಬಂತು ಅಂತಲೇ ಗೊತ್ತಾಗಲ್ಲ. ಏನು ಇಷ್ಟು ಬೇಕಾ ಫಸ್ಟ್ ಹಾಫ್ ಮುಗ್ದೋಯ್ತಾ ಅನಿಸ್ಬಿಡುತ್ತೆ. ಆ್ಯಂಡ್ ಫಸ್ಟ್ ಹಾಫಲ್ಲಿ 1-2 ಟ್ವಿಸ್ಟ್ ಬರ್ಬೋದು ಅಷ್ಟೇ. ಆದರೆ ಸೆಕೆಂಡ್ ಹಾಫಲ್ಲಿ ಮಾತ್ರ ತುಂಬ ಇದ್ದಾವೆ. ಕೆಲವೊಂದು ಟ್ವಿಸ್ಟ್ನ ತೋರಿಸ್ಬೇಕಾದ್ರೆ ಅದನ್ನು ಗೆಸ್ ಮಾಡ್ಬೋದು. ಆದರೆ ಕ್ಲೈಮ್ಯಾಕ್ಸಲ್ಲಿ ಅವರು ತೋರಿಸಿರೋ ಟ್ವಿಸ್ಟ್ ಮತ್ತು ನಾವು ಗೆಸ್ ಮಾಡಿದ್ದು ಎರಡನ್ನೂ ಉಲ್ಟಾ ಮಾಡಾಕ್ತಾರೆ. ಅದು ಮೇಜರ್ ಪಾಸಿಟಿವ್ ಆಯಿತು ಈ ಮೂವಿಗೆ. ಆ್ಯಂಡ್ ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಆ್ಯಂಡ್ ಇಂಪ್ರೆಸ್ ಕೂಡ ಮಾಡ್ತು. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದರೆ, ಈ ಮೂವಿಲಿ ಮೇಜರ್ ಅಸೆಟ್ ಅಂದರೆ ಅದು ಅನಿರುದ್ಧ್. ಆ್ಯಕ್ಟಿಂಗ್ ಸಖತ್ತಾಗಿದೆ. ಅವರ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಡೈಲಾಗ್ಸ್ ಹೇಳೋ ರೀತಿ ಆಗಲಿ, ಅವರ ಸೆನ್ಸ್ ಆಫ್ ಹ್ಯೂಮರ್ ಆಗಲಿ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇನ್ನು ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿರೋ ರಚಲ್ ಡೇವಿಡ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇವ್ರದ್ದು ಕೂಡ ಮೇನ್ ರೋಲ್ ಈ ಮೂವಿಲಿ. ಬಟ್ ಜಾಸ್ತಿ ಸ್ಕ್ರೀನ್ ಪ್ರೆಸೆನ್ಸ್ ಇರಲ್ಲ ಅಷ್ಟೇ. ಆ್ಯಂಡ್ ಶರತ್ ಲೋಹಿತಾಶ್ವ ಅವರು ಕರಪ್ಟ್ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಇನ್ನು ನಿಧಿ ಸುಬ್ಬಯ್ಯ ಅವ್ರದ್ದು ಕೂಡ ಈ ಮೂವಿಲಿ ಮೇನ್ ರೋಲ್. ಯಾಕಂದರೆ ಕತೆ ಮತ್ತು ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗೋಕ್ಕೆ ಕಾರಣನೇ ಈ ಮೋನಾ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಮಿಕ್ಕಿದ ಆ್ಯಕ್ಟರ್ಸ್ಗಳು ಎಲ್ಲ ಅವರಿಗೆ ಕೊಟ್ಟಿರೋ ರೋಲ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದಾರೆ. ಆ್ಯಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ, ಸಿನಿಮಾಟೋಗ್ರಫಿ, ವಿಜುವಲ್ಸ್, ಪ್ರೊಡಕ್ಷನ್ ವ್ಯಾಲ್ಯೂಸ್, ಕಲರ್ ಎಫೆಕ್ಟ್ಸ್, ಕ್ಯಾಮ್ರಾ ವರ್ಕ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಎಡಿಟಿಂಗ್ ಚೆನ್ನಾಗಿ ಮಾಡಿದರೆ. ಎಲ್ಲೂ ಅನ್ನೆಸೆಸರಿ ಸೀನ್ಸ್ಗಳನ್ನ ಹಾಕಿಲ್ಲ. ಇನ್ನು ಯಾವುದೇ ರೊಮ್ಯಾಂಟಿಕ್ ಸಾಂಗ್ಸ್ಗಳು ಇಲ್ಲ. ಬಟ್ ಕ್ಲೈಮ್ಯಾಕ್ಸ್ ಚೇಸಿಂಗಲ್ಲಿ ಒಂದು ಸಾಂಗ್ ಇರುತ್ತೆ, ಅದು ಕರೆಕ್ಟಾಗಿ ಸಿಂಕ್ ಆಯಿತು. ಇದ್ರ ಜೊತೆ BGM ಒಂದೊಂದು ಕಡೆ ಜಾಸ್ತಿ ಹಾಕಿದ್ರು ಅನ್ನಿಸ್ತು. ಬಟ್ BGM ಚೆನ್ನಾಗೇ ಇತ್ತು. ಸೊ ಓವರ್ ಆಲ್ ಈ ಸಿನಿಮಾ ನೋಡೋಕ್ಕೆ ಚೆನ್ನಾಗಿದೆ. ಅದರಲ್ಲೂ ಕನ್ನಡ ಸಿನಿಮಾ. ಅದಕ್ಕೋಸ್ಕರನಾದರೂ ಒಂದು ಸಲ ನೋಡಿ. ಎಲ್ಲೂ ಬೋರ್ ಆಗಲ್ಲ. ತುಂಬ ಎಂಗೇಜಿಂಗ್ ಆಗಿ ಇರುತ್ತೆ ಸ್ಕ್ರೀನ್ ಪ್ಲೇ. ಡಾರ್ಕ್ ಕಾಮಿಡಿ ಸಿನಿಮಾ ಇಷ್ಟಪಡೋರಿಗೆ ಪಕ್ಕ ಇಷ್ಟ ಆಗುತ್ತೆ. ಇನ್ನು ಇದರಲ್ಲಿ ಯಾವುದೇ ಅಡಲ್ಟ್ ಸೀನ್ಸ್ ಇರಲ್ಲ. ಸೊ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು. ಸೊ ಈ ಮೂವಿ ನಿಮಗೆ ಅಮೆಝಾನ್ ಪ್ರೈಮ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಆ್ಯಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 8. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.